ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಈ ದಿನ ನಾನು ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಇದರಲ್ಲಿ ನಾನು ಏನು ತಿಳಿಸ್ಬೇಕು ಅಂತ ಇದ್ದೀನಿ ಅಂತಂದರೆ, ನೋಡಿ, ಇದು ಪಾರಿಜಾತದ ಗಿಡ. ಇದೆಲ್ಲ ಹೂವನ್ನು ಬಿಡ್ತಾ ಇದೆ. ನೋಡಿ, ಈ ಕಡೆ ಅರ್ಧ ಗಿಡ ಹೂವು ಬಿಡ್ತಾ ಇದೆ, ಅರ್ಧ ಗಿಡ ಹೂವು ಬಿಡ್ತಿಲ್ಲ. ಆದರೆ ಇದನ್ನು ನಾನು ಏನು ತಿಳಿಸ್ಬೇಕು ಅಂದ್ಕೊತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಹೂವು ಎಲ್ಲ ಕೆಳಗಡೆ ಬಿದ್ದಿದೆ, ಕಾಣಿಸ್ತಿದೆಯಾ? ಜೊತೆಗೆ ಇಲ್ಲಿ ನೋಡಿ, ಈ ಥರ ಹೂವನ್ನ ಎಲೆಗಳೆಲ್ಲ ತಿಂದು ಕೆಲವೊಂದು ಹುಳುಗಳು ತಿಂದ್ಬಿಟ್ಟು ಈ ಥರ ಮಾಡಿ ಇಟ್ಟಿದ್ದಾವೆ. ನೋಡಿ, ಇಲ್ಲಿ ತೋರಿಸ್ತೀನಿ. ಗಿಡದಲ್ಲಿ ಬರುತ್ತೆ, ಎಲೆ ಸಮೇತ ತಿಂದಾಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಎಲೆನೇ ಕಾಣಿಸೋದಿಲ್ಲ, ಪೂರ್ತಿ ಎಲೆಗಳೇ ತಿಂದಾಗ್ತಾಯಿದೆ. ಅದು ಎಷ್ಟು ದೊಡ್ಡ ಹುಳುಗಳಿದ್ದಾವೆ ಅಂತಂದರೆ, ಗಿಡದಲ್ಲಿ ಗ್ರೀನ್ ಕಲರ್ ಹುಳ ಇರುತ್ತೆ ಫ್ರೆಂಡ್ಸ್. ಅದು ಹುಳನೂ ಗೊತ್ತಾಗಲ್ಲ, ಎಲೆನೂ ಗೊತ್ತಾಗಲ್ಲ, ಆ ಥರ ಇರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ. ಇಲ್ಲೊಂದಿದೆ, ಭಯನೂ ಆಗುತ್ತೆ ಅದನ್ನು ಇದು ಮಾಡಿಸೋದಕ್ಕೆ, ಮುಟ್ಟೋದಕ್ಕೂ ಭಯ ಆಗುತ್ತೆ. ನೋಡಿ, ಇಲ್ಲಿ ಅಂಟ್ಕೊಂಡಿದೆ, ಬಟ್ ಅದಕ್ಕೆ ಗೊತ್ತಿಲ್ಲ. ಎಷ್ಟು ದೊಡ್ಡ ಹುಳ ಅಂತಂದರೆ, ಯಪ್ಪ, ನೋಡಿ ಕಾಣಿಸ್ತಿದೆಯಾ? ನೋಡಿ, ಎಲೆ ಥರನೇ ಇರುತ್ತೆ, ಬಟ್ ಅದು ಹುಳ ಫ್ರೆಂಡ್ಸ್. ಈ ಥರದ ಹುಳುಗಳೇನಾದರೂ ನೀವು ಕಂಡ್ರೆ ನಿಮ್ಮ ಯಾವುದೇ ಗಿಡಗಳಲ್ಲಿ, ಅದನ್ನು ಫಸ್ಟು ಅಲ್ಲಿಂದ ತೆಗೆದ್ಬಿಟ್ಟು ಸಾಯಿಸ್ಬಿಡಿ. ಹಂಗೆ ಎಸೆದ್ಬಿಟ್ರೆ ಮತ್ತೆ ಹತ್ಕೊಂಬಂದು ಕುತ್ಕೊತವೆ. ಒಂದು ದಿನಕ್ಕೆ ಇಡೀ ಗಿಡವನ್ನೇ ತಿಂದಾಕ್ಬಿಡ್ತವೆ ಫ್ರೆಂಡ್ಸ್. ತುಂಬ ಭಯಂಕರವಾಗಿರೋಂಥ ಕೆಟ್ಟ ಹುಳುಗಳು. ಇಲ್ಲಿ ನೋಡಿ, ಇಲ್ಲಿ ಒಂದು 2 ಹುಳನ ನಾನು ಹಾಕಿದ್ದೀನಿ, ಬೀಳಿಸಿ ನನ್ನ ಹತ್ರ ಹಿಟ್ಟಿತ್ತು, ಹಿಟ್ಟನ್ನೇ ಹೊಡೆದಿದ್ದೀನಿ, ಅವು ಸತ್ತೋಗಿದ್ದಾವೆ. ನೋಡಿ, ಈ ಥರದ ಹುಳುಗಳು ಫ್ರೆಂಡ್ಸ್ ತುಂಬಾ ಅಪಾಯಕಾರಿ. ಇವು ಗಿಡಗಳಿಗೆ ಒಂದು ದಿನಕ್ಕೆ ಬೇಕಿದ್ರೆ ಇಡೀ ಗಿಡನೇ ತಿಂದು ಮುಗಿಸ್ಬಿಡ್ತವೆ. ನಾವು ಎಷ್ಟೋ ಕಷ್ಟಪಟ್ಟು ಗಿಡಗಳನ್ನು ಬೆಳೆಸ್ಕೊಂಡಿರ್ತೀವಿ, ಈ ಥರ ಹುಳುಗಳು ಒಂದು 4-5 ಇದ್ದರೆ ಒಂದು ದಿನಕ್ಕೆ ಒಂದು ಗಿಡನೇ ತಿಂದುಬಿಡ್ತವೆ ಫ್ರೆಂಡ್ಸ್. ಈ ವಿಚಾರ ನಿಮ್ಗೆ ತಿಳಿಸ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.